ಹೇಗೆ ಸರ್ ಹಣ್ಣು? ಡಜನ್ 100 ರೂಪಾಯಿ, 6 ಕೊಳೆ 50. ಕೊಡಿ ಒಂದು 50 ರೂಪಾಯಿಗೆ. ಎಷ್ಟು ವರ್ಷದಿಂದ ಇದು ವ್ಯಾಪಾರ ಮಾಡ್ತೀರಾ? ಇಲ್ಲಿ 3 ವರ್ಷದಿಂದ. ಹಾಂ. ಇದಕ್ಕೆ ಮೊದಲು? ಇದಕ್ಕೆ ಮುಂಚೆ ಬೇರೆ ವ್ಯಾಪಾರ ಮಾಡ್ತಾಯಿದ್ದೆ, ಬೇರೆ ಹಣ್ಣುಗಳು. ಹಾಂ. ಕಡಲೆಕಾಯಿ, ಪೈನಾಪಲ್ಲು, ಸೌತೆಕಾಯಿ, ಹಿಂಗೆ. ಅದರಲ್ಲಿ ಜನಗಳ ಹತ್ರ ಸಿಕ್ಕಾಪಟ್ಟೆ ಮಾತಾಡಬೇಕು, ಸಿಕ್ಕಾಪಟ್ಟೆ ಅನ್ನಿಸ್ಕೊಳ್ಬೇಕು. ಅಂದರೆ ಏನು ಜನಗಳು ಕಮ್ಮಿ ರೇಟ್ ಕೇಳ್ತಾರಂತ? ಹಾಂ, ಬೇಜಾನ್. 1 ರೂಪಾಯಿಗೆ 90 ಜನ ಅವರೇ. ಎಲ್ಲ ಕಮ್ಮಿ ಕೇಳಿ 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 ಕೊನೆಗೆ ಏನಾಗುತ್ತೆ, ಈ ಥರ ಮರಗಳೇ ಇರೋಲ್ಲ. ಅಂದರೆ ನೀವು ಇದೇನ ವ್ಯಾಪಾರನೇ ನಿಮ್ಮದು ವೃತ್ತಿ? ಬೇರೆ ಇನ್ನೇನು ಅಲ್ಲಿ ಊರಲ್ಲೇನು ಮಾಡೋಕ್ಕೆ ಹೋಗಿಲ್ಲ? ಏನು ವ್ಯವಸಾಯ ಇಲ್ಲ. ನಾವು ಬಂದ್ಬಿಟ್ಟು ಸರ್ ಹೇಳಬೇಕು ಅಂತಂದರೆ, ನಾನೊಬ್ಬ ಅನಾಥ. ಇದುವರೆಗೂ ನಮ್ಮ ತಂದೆ ತಾಯಿ ಏಜ್ ಹೆಂಗೈತೆ ಅಂತ ನಾನು ಇದುವರೆಗೂ ನೋಡಿಲ್ಲ. ಯಾಕೆ ಸರ್? 68ಇಂದ 73ವರೆಗೂ ಬರಗಾಲ ಇತ್ತಲ್ಲ, ಆವಾಗ ಜನಗಳಿಗೆ ಭಾಳ ಕಷ್ಟವಾಗಿತ್ತು. ಅಲ್ಲ, ಅವರು ನಿಮ್ಮ ನಾಸ್ಟ್ಲಿಗೆ ಬಿಟ್ಟವರು ಅಂತ ಹೇಳಿದ್ರಲ್ಲ, ಆಮೇಲೆ ಅಟ್ಲೀಸ್ಟ್ ಯಾರಾದರೂ ಬಂದು ನೋಡ್ಬೇಕಲ್ಲ. ಹಾಂ. ಅವ್ರ ಪರಿಸ್ಥಿತಿ ಹೆಂಗಾಯ್ತು. ಹಾಂ. ನಾನು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ಬಿಟ್ಟೆ. ಅಂದರೆ ನೀವು ಕಂಪ್ಲೀಟ್ ಮಾಡಿಲ್ಲ ಅಲ್ಲಿ ಹಾಸ್ಟೆಲಲ್ಲಿ? ಇಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಬಂದು ಈ ಸಾಬ್ರವ್ರ ಹತ್ರ ಕೆಲಸ ಮಾಡಿದೆ. ಅವ್ರ ಹತ್ರನೇ ಕಾಲ ಕಳೆದೆ ಚಿಕ್ಕ ವಯಸ್ಸಿಂದನೂ. ಆಮೇಲೆ ಅವ್ರ ಹತ್ರ ಕೆಲಸ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ವ್ಯಾಪಾರಕ್ಕೆ. ಅಂದರೆ ಎಷ್ಟು ವರ್ಷಕ್ಕೆ ನೀವು ಶುರು ಮಾಡಿದ್ರಿ ಮತ್ತೆ ವ್ಯಾಪಾರ? ಇವಾಗ ಒಂದು 8 ವರ್ಷದಿಂದ. ಅದಕ್ಕೆ ಮೊದಲು ಗಂಟ ಅವ್ರ ಹತ್ರನೇ ಇದ್ರಾ? ಅಲ್ಲೇನು ಕೆಲಸ ಮಾಡ್ಯಾರೆ ಸರ್ ಅವ್ರ ಹತ್ರ? ಲೋಡು, ಲಾರಿ ಲೋಡ್ ಮಾಡೋದು. ಹಾಂ. ಅಂದರೆ ನಿಮಗೆ ಊರು ನಮ್ದು ಇದೆ ಅಂತ ಗೊತ್ತಿದ್ದು ಅಲ್ಲಿ ಹೋಗಿ ಚೆಕ್ ನೋಡಿಲ್ಲ ನೀವು? ಇಲ್ಲ, ಊರು ಗೊತ್ತಿಲ್ಲ ನನಗೆ. ನನ್ನನ್ನು ಇಲ್ಲಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲಿರೋ ಹಾಸ್ಟೆಲಿಂದ ಅಲ್ಲಿರೋ ಹಾಸ್ಟೆಲ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅಲ್ಲಿ ಒಂದು 5-6 ವರ್ಷ ಇದ್ದೆ. ಹಾಂ. ಒಂದು 8ನೇ ಕ್ಲಾಸ್ ಗಂಟ ಓದಿದೆ. ಹಾಂ. ಹೀಗೆ ಹುಡುಗರು ಏನು ಮಾಡಿದ್ರು, ಬಾರ ಸುತ್ತಾಡ್ಕೊಂಬರೋಣ ಅಂತ ಕರ್ಕೊಂಡು ಬಂದರು. ಹಾಂ. ಹಾಂ. ಸೀದಾ ಇಲ್ಲಿಗೆ ಕರ್ಕೊಂಡ್ಬಂದರು. ನಮ್ಮದು ಒಂದು ಭಾಳ ವಿಚಿತ್ರ ಸ್ಟೋರಿ ಸರ್. ಹೆಂಡತಿ ಮಕ್ಕಳಿಗೂ ಕೂಡ ನಾನು ಏನೂ ಮಾಡಿಲ್ಲ. ಇದೇ ಇವತ್ತು ನಾನು ದುಡಿತೀನಲ್ಲ, ಇದನ್ನೇ ತಗೊಂಡೋಗಿ ಕೊಡೋದು. ಎಷ್ಟು ಸಂಪಾದನೆ ಆಗುತ್ತೆ ಸರ್ ಇದರಲ್ಲಿ? ಅಷ್ಟೇ ಸರ್, ಖರ್ಚಿಗೆ ಒಂದು 300-400. ಇವಾಗ ಈ ಹಣ್ಣು ಕೊಟ್ಟಿರೋನಿಗೆ ಅವನಿಗೆ 3/4 ಬೆಲೆ ಕೊಡ್ತೀನಿ. ಅದ್ರಲ್ಲಿ ನಾನು ಮಾರ್ತೀನಲ್ಲ ಕುಯ್ದು, ಅದ್ರಲ್ಲಿ 1/4 ಭಾಗ ಬೆಲೆ ನನಗೆ ಸಿಕ್ಕೋದು. ಮನೆ ಮಾಡಿದ್ದೀರಾ? ಅದೇ ಇದು ಬಾಡಿಗೆ ಮನೆ. ಮಕ್ಳು ಎಷ್ಟು ಜನ ಸರ್? ಇಬ್ಬರು ಸ್ಕೂಲ್ ಹೋಗ್ತಾರಾ? ಇಬ್ಬರು ಸ್ಕೂಲ್ ಹೋಗ್ತಾರೆ. ಇದು ಹೊಸ ಜೀವನ ನಿಮ್ದು. ಇಲ್ಲಿ ಶುರು ಮಾಡಿಕೊಂಡು ಹಳೇದೇನು ಟಚ್ ಇಲ್ಲ ನಿಮಗೆ. ನೀವು ಗುರ್ತಿಡಿಬೋದಾ? ನಿಮ್ಮ ತಂದೆ ತಾಯಿ ಕಾಣಿಸ್ತೀರಾ? ನೋಡೇ ಇಲ್ಲದೆ 2 ವರ್ಷ ಇರ್ಬೋದು ಸರ್ ನನಗೆ ಹಾಸ್ಟೆಲಿಗೆ ತಗೊಂಬಂದು ಹಾಕುವಾಗ. ಈಗ ಪ್ರೆಸೆಂಟ್ ಅವರೇ ಬಂದು ನಿಮ್ಮ ಮುಂದೆ ನಿಂತ್ರೂ ನೀವು ಅವ್ರನ್ನ ಪರಿಚಯ ಮಾಡ್ಕೊಳಕ್ಕಾಗಲ್ಲ, ಅವ್ರು ನಿಮ್ಮನ್ನು ಗುರ್ತಿಡಿಯೋಕ್ಕಾಗಲ್ಲ ಅಲ್ವಾ? ಹಿಂಗೆ ಪಬ್ಲಿಕ್ ಥರ ಮಾತಾಡಬೇಕು ಹೊರತು ನನ್ನ ಮಗ ಇವನು, ನಮ್ಮ ಅಪ್ಪ ಇವರು ಅಂತ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ ತಂಗಿಯರಿರಲಿ ನಮ್ಮ ಜೊತೆ ಹೊರ ಹುಟ್ಟಿದವರು, ಅವ್ರು ಬಂದು ನನ್ನ ಹತ್ರ ಬಂದ್ಬಿಟ್ಟು ಹಣ್ಣು ಇಸ್ಕೊಂಡು, ಇವಾಗ ಹಣ್ಣು ಇಸ್ಕೊಳಕ್ಕೆ ಬಂದರೂ ಕೂಡ ಹಣ್ಣಿನ ಲೆಕ್ಕದಲ್ಲೇ ಕೊಟ್ಬಿಡ್ತೀನಿ ಹೊರತು ಅವ್ರು ಯಾರು ಏನು ಎತ್ತ ಅಂತ ನಮ್ಗೆ ಗೊತ್ತಾಗಲ್ಲ. ಆಸೆ ಐತೆ ಅವ್ರ ಮಗ ಒಂದು ಸಾಯೋದ್ರೊಳಗಡೆ ಒಂದು ಸಲನಾದ್ರೂ ನೋಡಬೇಕು ಅಂತ. 49 ವರ್ಷದಿಂದ ನಮ್ಮ ಅಪ್ಪ ಅಮ್ಮನ ಮಗ ನಾನು ನೋಡಿಲ್ಲ ಅಂದರೆ ನೋಡಿ ನನಗೆ ಎಷ್ಟು ಫೀಲಿಂಗ್ ಇರಬೇಕು. ಫುಟ್ಬಾತಲ್ಲಿ ಬಡದ್ನಲ್ಲ, ಇನ್ನೂ ಹಿಂಸೆಗಳು ಬೇಜಾನ ಆಗ್ಬಿಟ್ಟೈತೆ. ಹೇಳ್ಬೇಕು ಅಂದರೆ ಶಂಕರ್ನಾಗ್ ಅವ್ರದ್ದು ಹೊಸ ಜೀವನ ಪಿಕ್ಚರ್ ಬಂತು ನೋಡಿ. ಹೌದೌದು. ಅದಕ್ಕಿಂತ ಕಂಡಮ್ಮ ಹೇಳ್ತಾ ಇದ್ರೆ ನನಗೆ ಅಳ ಬರುತ್ತೆ. ಹೋಗ್ಲಿ, ಮದುವೆ ಹೆಂಗಾದ್ರಿ ಸರ್ ನೀವು? ಯಾರೋ ಹಿಂಗೇನೆ ಲೋಡ್ ಮಾಡ್ತಾ ಇದ್ದೆ. ಅವ್ನು ಚೆನ್ನಾಗಿ ಕಷ್ಟಪಡ್ತಾ ಇದ್ದಾನೆ, ಚೆನ್ನಾಗಿ ಲೋಡ್ ಮಾಡ್ತಾವನೆ, ಒಳ್ಳೆ ಹುಡುಗ ಅಂತಂದ್ಬಿಟ್ಟು ನಮ್ಮ ಓನರ್, ನಾನು ಕೆಲಸ ಮಾಡ್ತಿದ್ದ ಓನರ್ ಅವರು, ಹೆಣ್ಣು ನೋಡ್ಬಿಡ ಅವರು ತಮಾಷೆಗೆ ಹೇಳ್ದಂಗೆ, ಇವನು ತಮಾಷೆಗೆ ನನ್ನ ಹತ್ರ ಕೇಳ್ದಂಗೆ, ನಾನು ತಮಾಷೆಗೆ ಹ್ಞೂ ಅಂದಂಗೆ ಕರ್ಕೊಂಡೋಗಿ ಬೆಳ್ಳೂರು ಕ್ರಾಸಲ್ಲಿ ಹೆಣ್ಣು ನೋಡಿಸ್ಬಿಟ್ಟು ಮದುವೆ ಮಾಡಿಸೇ ಬಿಟ್ಟ. ಯಾರು ಇಲ್ಲ ಅಂದ ಲೈಫಲ್ಲಿ ಯಾರೋ ಒಬ್ರು ಎಂಟ್ರಿ ಕೊಟ್ಟಾಯ್ತು ನೋಡಿ. ಅದೇ ಮಕ್ಕಳು. ಹಾಂ ಸರ್. ಅಪ್ಪ ತಾತನಿಗೆ ತೋರಿಸು, ನಾನು ಯಾಕ್ರಪ್ಪ ನಮ್ಮ ತಲೆ ತಿಂತೀರ ಅಂತ ಅಳ್ತೀನಿ. ಅಟ್ಬಿಟ್ಟು ಏನು ಮಾತಾಡೋಣ, ಸೀದಾ ಆಚೆ ಬಂದ್ಬಿಡ್ತೀನಿ ಮನೆಯಿಂದ.
ಎಲ್ಲರೂ ಹೊಂಟೋಗ್ರಿ. ಒಳಿತು ಮಾಡು ಮನುಷ್ಯ ನೀರು ಮೂರು ದಿವಸ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. ಸಿಜಿ ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್. ಅಕೌಂಟ್ ನಂಬರ್ 4012775697. ಬ್ಯಾಂಕ್ ನೇಮ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. IFSC KKBK 000803 ಬ್ರಾಂಚ್ ಬಸವೇಶ್ವರ್ ನಗರ್, ಬೆಂಗಳೂರು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.